ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಈ ಬ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಮುಖಾಂತರ ತಿಳಿಸಿ. ಆದಷ್ಟು ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ. ಹಾಗೆಯೇ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಇವತ್ತು ಸಂಜೆವರೆಗೂ ಬ್ಲಾಗ್ನ ಮಾಡ್ತೀನಿ. ಹಾಗೆ ಇವತ್ತು ನಮ್ಮ ಹೊಸ ಮನೆ ಹತ್ರ ಕೂಡ ಹೋಗಬೇಕು. ಅಲ್ಲೂ ಕೂಡ ಏನೇನು ಕೆಲಸ ಆಗಿದೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ನಮ್ಮ ಫ್ಯಾಮಿಲಿಯಲ್ಲಿ ಸೊ ಇಬ್ಬರಿಗೆ ಗಂಡ್ಪಾಪು ಆಗಿದೆ. ಸೊ ನನ್ನ ತಂಗಿಗೆ ಬಂದ್ಬಿಟ್ಟು ಅವಳಿ ಗಂಡ್ಪಾಪು ಆಗಿದೆ. ಇನ್ನೊಂದು ಬಂದ್ಬಿಟ್ಟು ಅಲ್ಲಿ ಅವರ ಅಣ್ಣನ ಮಗಳಿಗೂ ಕೂಡ ಗಂಡ್ಪಾಪು ಆಗಿದೆ. ಪಾಪು ನೋಡೋಕ್ಕೂ ಕೂಡ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಸೊ ಈ ಬ್ಲಾಗಲ್ಲಿ ನಾನು ಆ ವಿಡಿಯೋ ಕೂಡ ಶೇರ್ ಮಾಡ್ಕೊತೀನಿ. ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲೂ ಹುಡ್ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕ್ಯೂಟಿ ಇವತ್ತು ಸ್ಕೂಲ್ ಕ್ರಿಸ್ಮಸ್ ಪಾರ್ಟಿಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದಾಳೆ. ಅವರು ಟ್ರೆಡಿಷ್ನಲ್ ಡ್ರೆಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಡ್ರೆಸ್ನ ಹಾಕ್ಕೊಂಡು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಸೊ ಇವತ್ತೇನು ಬ್ಯಾಗ್ ಏನಿಲ್ಲ, ಜಸ್ಟ್ ಅವ್ರು ವಾಟರ್ ಬಾಟಲ್ ಅದೆಲ್ಲ ತೊಗೊಂಡೋಗ್ತಾ ಇರೋದು. ಬಾಕ್ಸ್ ಕೂದಲು ನೋಡು ವೆಟ್ ಹಂಗೆ ಐತೆ. ತಲೆಗೆ ನೆನೆ ಸ್ನಾನ ಮಾಡಿಲ್ಲ. ಇವತ್ತು ಮಾಡ್ಕೋತೀನಿ ಅಂತ ಹೋಗ್ಬೇಕಾದ್ರೆ ಮಾಡ್ಕೋತೀನಿ ಅಂತ. ಈಗ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಸೂಟ್ ಆಗೋದು. ಅದೇ ಮೆರೂನ್ ಕಲರ್ ಹೀಲ್ಡ್ ಹಾಕೊಂಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸಿಗು ನಿಂತ್ಕೋಸಲ ನೈಸ್. ಹಾಂ ಹಾಂ ನೆನ್ನೆ ತಲೆಗೆ ಸ್ನಾನ ಮಾಡ್ತೀನಿ. ಆ ಚಳಿ ಜಾಸ್ತಿ ಇತ್ತು ಅಂತ ಪಾಪ ಬೆಳಗ್ಗೆ ಏನು ಮಾಡ್ಕೊಂಡವಳೆ. ನೆನೆಗಿತ್ತು ಇವತ್ತೇ ಚಳಿ ಜಾಸ್ತಿ ಕ್ಯೂಟಿ. ಹಾಂ ಕೋಲ್ಡ್ ಬರುತ್ತೆ ನೋಡಿ ಇವತ್ತು. ನನ್ನ ಹೈಟೇ ಹಾಕ್ಬಿಟ್ಲಪ್ಪ ಹೀಲ್ಡ್ ಹಾಕ್ಕೊಂಡು. 3 ಅಡಿ ಹೀಲ್ಡ್ ಹಾಕ್ಬಿಟ್ಟು ನನ್ನ ಹೈಟೇ ಆಗ್ಬಿಟ್ಲು ಎಲ್ಲ. ಓಕೆ ಹಾಂ ನಾನೇ ಡ್ರಾಪ್ ಮಾಡ್ಬೇಕೇನು? ಬಾಯ್ ಸ್ಟಾರ್ಟ್ ಮಾಡಬೇಡ, ಸೈಡಿಗೆ ನಿಲ್ಸಷ್ಟೆ. ನಮ್ಮನೆ ಗಿಡಗಳಲ್ಲಿ ಇವತ್ತೊಂದಷ್ಟು ಹೂವುಗಳು ಬಿಟ್ಟಿದ್ದು, ರೋಸಸ್ ಆಗಿರ್ಬೋದು. ಹಾಗೆಯೇ ನಾನು ಊರಿಂದ ಒಂದು ಬೀಜನ ತೊಗೊಂಬಂದು ಹಾಕಿದ್ದೆ. ಸೊ ಅದು ಕೂಡ ಇವತ್ತು ಫಸ್ಟ್ ಹೂವು ಬಿಟ್ಟಿತ್ತು. ನಂಗೆ ತುಂಬ ಇಷ್ಟ ಆಯಿತು ಅದು ನೋಡಿಬಿಟ್ಟು. ಫುಲ್ಲು ಗ್ರೀನಿಗಿರುತ್ತೆ ಆ ಬಳ್ಳಿಯಲ್ಲಿ. ಒಂದೇ ಒಂದು ರೆಡ್ ಕಲರ್ ಹೂವು ಬಿಟ್ಟಿತ್ತು. ತುಂಬ ಇಷ್ಟ ಆಯಿತು. ಹಾಗಾಗಿ ಅದನ್ನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಹಾಗೆ ನಾನು ಇಷ್ಟು ಜಾಗದಲ್ಲಿ ಒಂದು 7-8 ರೋಸ್ ಗಿಡನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಕಟ್ ಮಾಡಿ 2 ರೋಸ್ ಬಿಟ್ಟಿತ್ತು. ಇನ್ನೆಲ್ಲ ಕಟ್ ಮಾಡಿ ಎಲ್ಲ ಅದು ಚಿಗುರು ಬರ್ತಾ ಇದೆ ಇವಾಗ ಇದೇ ಆ ಗಿಡ. ಸೊ ಇದು ಬೀಜ ತಂದು ಹಾಕಿದೆ. ಅದು ಇವಾಗ ಹೂ ಬಿಡ್ತಾ ಇದೆ. ಎಷ್ಟು ಚೆನ್ನಾಗಿ ಹೂವು ಕಾಣಿಸ್ತಾ ಇತ್ತು ಅಂದರೆ ನಂಗೆ ಸಖತ್ ಇಷ್ಟ ಆಯಿತು. ಹಾಗಾಗಿ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ರೋಸ್ಗಳನ್ನ ಕೀಳಲ್ಲ ಗಿಡದಲ್ಲಿ. ಸೊ ಹಾಗೆ ಅದಿರೋವಷ್ಟು ದಿನ ಇದ್ದು ಒಣಗೋಗುತ್ತೆ. ಅಲ್ಲಿ ತನಕನೂ ಹಾಗೆ ಬಿಡ್ತೀನಿ. ಇದೇನೆ ನೋಡಿ ಕಂಪ್ಲೀಟಾಗಿ ಎಲ್ಲ ಮಗ್ಬಿಟ್ಟಿದೆ. ಇದು ಫಸ್ಟ್ ಹೂ ಬಿಟ್ಟಿರೋದು. ಸೊ ಇದನ್ನ 3 ಮಂತ್ಸ್ ಬ್ಯಾಕ್ ನಾನು ಊರಿಂದ ಬರಬೇಕಾದ್ರೆ ಬೀಜ ತೊಗೊಬಂದು ಹಾಕಿದ್ದೆ. ಸೊ ಇವಾಗ ಅದು ಹಬ್ಬಿ ಚೆನ್ನಾಗಿ ಹೂವು ಬಿಡ್ತಾ ಇದೆ. ಸೊ ಕ್ಯೂಟಿನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಹಾಗೆ ಬಾಸರುದ್ದಿನೂ ಕೂಡ ಬಿಟ್ಬಿಟ್ಟು ಬಂದುಬಿಟ್ಟು ಸೊ ಮನೆ ಕೆಲಸ ಅವರು ಸ್ಕೂಲಿಗೆ ಹೋದ್ಮೇಲೆ ಮನೆಯೆಲ್ಲ ಒಂದು ಟ್ರಿಪ್ ಕ್ಲೀನ್ ಮಾಡ್ಕೊತೀನಿ. ಸೊ ಎಲ್ಲ ಕಿತ್ತು ಹರಗ್ಬಿಟ್ಟು ಹೋಗಿರ್ತಾನೆ. ಬಾಸು ಸಖತ್ತು ತೀಟೆ. ಹಾಗಾಗಿ ಈ ದಿಂಬುಗಳು ಯಾವೂ ಮೇಲೆ ಇರಲ್ಲ, ಎಲ್ಲ ಕೆಳಗಡೆ ಬಿಸಾಕಿರ್ತಾನೆ. ಆಟ ಆಡೋದಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ತಾನೆ. ಹಾಗಾಗಿ ಅವ್ನು ಹೋದ್ಮೇಲೆ ಎಲ್ಲ ನೀಟಾಗಿ ನಾನು ಜೋಡಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ.
ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ರೊಟ್ಟಿ ಮಾಡಿದ್ದೆ, ಮಕ್ಕಳಿಗೆಲ್ಲ ಬೇರೆ ಮಾಡಿಕೊಟ್ಟು ಕಳಿಸಿದ್ದೆ ಲೆಮನ್ ರೈಸು. ಸೊ ನನಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೆ. ಸೊ ಈ ಬೆಂಗಳೂರು ವೆದರಿಗೆ ಬೆಳಗ್ಗೆನೇನಾದ್ರೂ ಖಾರವಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಈ ರೊಟ್ಟಿ ಐಟಮ್ ಈ ಥರದ್ದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಈ ಚಳಿಗೆ. ಹಾಗಾಗಿ ಅಕ್ಕಿ ರೊಟ್ಟಿ ತಿನ್ನಲ್ಲ, ಹಾಗಾಗಿ ಅವ್ರಿಗೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದೆ. ಸೊ ರಾಗಿ ರೊಟ್ಟಿಗೆ ಎಲ್ಲ ಮಸಾಲೆನೂ ಹಾಕಿ, ಸೊ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀವಿ ಅದೇ ಥರನೇ ಸೊಪ್ಪು ಎಲ್ಲ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ರೊಟ್ಟಿನ ಇಲ್ಲಿ ಮಾಡ್ಕೊತಾ ಇದೆ. ಸೊ ರಾಗಿ ರೊಟ್ಟಿ ಆದರೆ ಅವರು ತಿಂತಾರೆ ಇಷ್ಟಪಟ್ಟು. ನನಗೆ ರಾಗಿ ರೊಟ್ಟಿಗಿಂತ ಅಕ್ಕಿ ರೊಟ್ಟಿ ಜಾಸ್ತಿ ಇಷ್ಟ ಆಗುತ್ತೆ. ಅವ್ರು ಅಕ್ಕಿ ರೊಟ್ಟಿ ಹಾಕಿದರೆ ತಿನ್ನೋಕ್ಕೋಗಲ್ಲ, ಅರ್ಧ ಇಲ್ಲ ಒಂದು ಅಷ್ಟೇ ತಿನ್ನೋದು. ಇದಾದರೆ ಒಂದೆರಡು ತಿಂತಾರೆ. ಹಾಗಾಗಿ ಸರಿ ಅಂದ್ಬಿಟ್ಟು ಇದಕ್ಕೆ ಎಲ್ಲ ಥರ ಮಸಾಲೆನ ಹಾಕ್ಬಿಟ್ಟು ಸೊ ರಾಗಿ ರೊಟ್ಟಿನ ಮಾಡಿಕೊಂಡೆ. ರಾಗಿ ರೊಟ್ಟಿ ಜೊತೆ ನಾನು ಇವತ್ತೊಂದು ಚಟ್ನಿ ಕೂಡ ಟ್ರೈ ಮಾಡಿದ್ದೆ. ಈ ಚಟ್ನಿ ಬಂದ್ಬಿಟ್ಟು ನಾವು ಮೆಣಸಿನ್ಕಾಯಿ ಹಾಕಿರೋದು ನಾವು ಪುಳಿಯೋಗರೆಗೆ ಚಿತ್ರಾನ್ನಕ್ಕೆ ಎಲ್ಲ ಯೂಸ್ ಮಾಡಿ ಮೆಣಸಿನ್ಕಾಯಿನ ಸಪ್ರೇಟಾಗಿ ಸೈಡಿಗೆ ಎತ್ತಿರ್ತೀವಲ್ಲ, ಆ ಮೆಣಸಿನ್ಕಾಯಿನ ನಾನು ಜೋಡಿಸಿಟ್ಕೊಂಡು ಅದರಲ್ಲಿ ಚಟ್ನಿ ಮಾಡಿದ್ದು. ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರ ಅಮ್ಮ ನನಗೆ ಕಾಲೇಜ್ ಟೈಮಲ್ಲಿ ಒಂದ್ಸಲ ಅವ್ರು ಮಾಡಿದ್ರು, ಅದು ನಂಗೆ ಇಷ್ಟ ಆಗಿತ್ತು. ಅವ್ರು ಯಾವ ರೀತಿ ಮಾಡೋದು ಅಂತ ಆವಾಗ ಹೇಳಿದ್ದು. ಸೊ ಅದನ್ನು ನಾನು ಇವತ್ತು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಗೊಡ್ಗಾರ ಹೇಗೆ ಮಾಡ್ತೀವೋ ಅದೇ ಥರನೇ. ಸೊ ಗೊಡ್ಗಾರಕ್ಕೆ ನಾವು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊತೀವಲ್ಲ, ಅದ್ರ ಬದಲು ಒಗ್ಗರಣೆಗೆ ಹಾಕಿರೋ ಮೆಣಸಿನ್ಕಾಯಿನೇ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಸೇಮ್ ಗೊಡ್ಗಾರಕ್ಕೆ ಏನೇನು ಹಾಕ್ತೀವಿ, ಜೀರಿಗೆ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸು. ಹಾಗೆಯೇ ಒಗ್ಗರಣೆಗೆಲ್ಲ ಯೂಸ್ ಮಾಡಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಈ ವೆದರ್ಗಿಂತೂ ಪರ್ಫೆಕ್ಟ್ ಚಟ್ನಿ ಇದು ಅಂತಲೇ ಹೇಳ್ಬೋದು. ಬರ್ಗಾರ ಹಾಕ್ಕೊಂಡು ರೊಟ್ಟಿ ತುಪ್ಪ ತಿಂತಾಯಿದ್ರೆ ಟೇಸ್ಟ್ ಏನು ಸಖತ್ತಾಗಿರುತ್ತೆ. ನೀವು ಕೂಡ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಚಿತ್ರಾನ್ನ ಪುಳಿಯೋಗರೆ ಮಾಡಿದಾಗ ಈ ಥರ ಟ್ರೈ ಮಾಡಿ ಚಟ್ನಿನ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದರದ್ದು ಬಾಸಿಗೆ ಹೊಸ ಬಟ್ಟೆ ಕೊಟ್ಟಿದ್ದಾರೆ. ಸೊ ನಾಳೆ ಒಂದು ಆ್ಯನಿವಲ್ ಡೇ ಇದೆ, ಹಾಗಾಗಿ ಆ್ಯನಿವಲ್ ಡೇಗೆ ಅಂದ್ಬಿಟ್ಟು ಡ್ರೆಸ್ ಕೊಟ್ಟಿದ್ದಾರೆ. ಬಸ್ ಯಾರ್ದಪ್ಪ ಡ್ರೆಸ್ಸು? ನಿಂದಲ್ಲ, ನಂದು ಅಕ್ಕದು. ಕೂಟಿದ್ದು ಕ್ಯೂಟ್ ಇದೆ. ದೊಡ್ಡದಾಗತ್ತೇನೋ. ನೀವು ಡ್ರೆಸ್ ನೋಡಿಲಿ, ಚಿಣಿಮಿನಿ ಡ್ರೆಸ್ಸು, ಫುಲ್ಲು ಚಿಣಿಮಿನಿ. ಬಸ್ ಇಷ್ಟ ಆಯ್ತೇನೋ ನಿಂಗೆ ಡ್ರೆಸ್ಸು? ಪ್ಯಾಂಟಲ್ಲಿ ನೀನೇ ಮುಳ್ಕೋತೀಯಲ್ಲ. ಎಲ್ಲ ತೋರಿಸು ಪ್ಯಾಂಟ್ ಹಂಗೈತೆ. 24 ಸೈಜ್ ಕೊಟ್ಟಿದ್ದಾರೆ. ಎಲ್ಲ ನಿಂತ್ಕೊಳ್ಳಿ, ಹಿಡಿಸ್ಬೇಕು. ಆಮೇಲೆ ದೊಡ್ಡದಾದ್ರೂ ಸ್ವಲ್ಪ ಎಲ್ಲಿ ಬಿಡಿಲ್ಲ ಒಂದು ಸೆಕೆಂಡು. ಎಲ್ಲ ಬಸ್ಸು ನೋಡೋಣ. ಬಸ್ ತಿರ್ಗೋ ಇಂದ ಬೈಲ್ ನೋಡ್ತೀರಿ ಏನಂತ. ಎಲ್ಲ ಹಿಂದೆ ತಿರ್ಗು ನೋಡೋಣ. ಆಗತ್ತ ದೊಡ್ಡ ಹಿಂದೆ ತಿರ್ಗೋ. ದೊಡ್ಡದಲ್ಲ ಸ್ವಲ್ಪ. ಚೆನ್ನಾಯ್ತು ಬಸ್ಸು. ಯಾರು ಕೊಟ್ಟಿದ್ದು? ನಿಮ್ ಮ್ಯಾಮ ಕೊಟ್ಟಿದ್ದು? ಇದು ವೃದ್ಧಿ ಕೊಟ್ಟಿರೋದು ಮ್ಯಾಮು. ಡ್ರೆಸ್ ಕೊಡ್ತಾರ ಅವತ್ತು? ಬೆಲ್ಟ್ ಬೇರೆ ಕೊಟ್ಟವ್ರಪ್ಪ ಅದಕ್ಕೆ. ಇನ್ನೇನು ಕೊಟ್ಟವ್ರಪ್ಪ ಅವನ್ನೆಲ್ಲ ಅಷ್ಟೇ. ಒಂದು ಇದೇನು ಬಸ್ ಇದು? ಇದೇನಿದು? ವೃದ್ಧಿ ಜಡಗ ಹಾಕೊಳ್ಳೋದು, ಕೊಡುವತ್ತಾಗ ಜಡಗ ಹಾಕೊಳ್ಳೋಕ್ಕೆ. ಇದು ಇಲ್ಲ ಹಾಕೊಳ್ಳೋದು. ಡ್ಯಾನ್ಸ್ ಕಲ್ತ್ಕೊಂಡ? ಹೆಂಗ್ ಸ್ಟೆಪ್ ಹಾಕೋದು ಹೆಂಗ್ ಮಾಡ್ತೀಯ ಡ್ಯಾನ್ಸು? ಬರೀ ಇಷ್ಟೇನಾ? ಬೇರೆ ಏನಿಲ್ಲ? ತೋರ್ಸು ಹೆಂಗ್ ಮಾಡ್ತೀಯ ಅಂತ. ಹಾಂ ಆಮೇಲೆ ಆಮೇಲೆ ಹಾಂ ಡ್ಯಾನ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಹೆಂಗ್ ಮಾಡ್ತೀವಿ ತೋರಿಸು. ಅಲ್ಲಿ ಪಪ್ಪ ನೋಡ್ಬೇಕಂತ ತೋರಿಸು ಎಷ್ಟು ಚೆನ್ನಾಗಿ ಹೇಗೆ ಥರ ಡ್ಯಾನ್ಸ್ ಮಾಡೋದು ಅಂತ. ಪಪ್ಪ ಹೇಳ್ತಾ ಇತ್ತು ಬಾಸಿಗೆ ಡ್ಯಾನ್ಸೇ ಮಾಡೋಕೆ ಬರಲ್ಲ ಅಂತ. ಹಾಂ ಬರುತ್ತೆ ತಾನೇ ನಿನಗೆ? ಹಾಂ ಬರಲ್ಲ? ಮತ್ತೆ ಡ್ರೆಸ್ಸು ಅವ್ರ ಮೇಡಮಿಗೆ ಡ್ರೆಸ್ ವಾಪಸ್ ಕೊಡು ಕ್ಯೂಟಿ. ಬಾಸುಗೆ ಡ್ಯಾನ್ಸ್ ಮಾಡೋದು ಮತ್ತೆ ಡ್ಯಾನ್ಸ್ ಮಾಡಿ ಹೇಗೆ ಬರುತ್ತೆ ಅಂತ. ಹಾಂ ಡ್ಯಾನ್ಸ್ ಬರಲ್ಲ ಅಂದರೆ ಡ್ರೆಸ್ ಅದಕ್ಕೆ ವಾಪಸ್ ಕೊಡ್ತೀನಿ ಅಷ್ಟೆ. ಬಾಸು ಡ್ಯಾನ್ಸ್ ಮಾಡಲ್ಲ ಅಂತ ಹೇಳ್ತೀನಿ. ಬಸ್ಸು ನಾಳೆ ಬಾಸುಗೆ ವೃದ್ಧಿಗೆ ಇಬ್ರಿಗೂ ಆ್ಯನಿವಲ್ ಡೇ ಇದೆ. ಹಾಗಾಗಿ ಆ್ಯನಿವಲ್ ಡೇಗೆ ಈ ಬಾಸು ಕೊಟ್ಟವ್ರೆ. ವೃದ್ಧಿಗೂ ಕೂಡ ಇವತ್ತು ಅವಳಿಗೂ ಕೂಡ ಕೊಡ್ತಾರೆ ಬಟ್ಟೆನ, ಡ್ಯಾನ್ಸ್ದು ಚಿನಿಮಿನಿ ಬಟ್ಟೆ. ಏನು ಬಟ್ಟೆ ಬಸ್ ಇದು? ಬಸ್ ಏನು ಬಟ್ಟೆನೋ ಇದು? ಚಿನಿಮಿನಿ ಚಿನಿಮಿನಿ ಬಟ್ಟೆ.
ಸುದ್ದಿ ಆ್ಯನ್ಯುವಲ್ ಡೇ ಡ್ರೆಸ್ಸು ಸೊ ಫಿಟ್ ಚೆಕ್ ಮಾಡ್ತಾಯಿದ್ದೆ. ಅದೇ ಏನಾದ್ರೂ ಫಿಟ್ಟಿಂಗ್ ಲೂಸ್ ಆದರೆ ಟೈಟ್ ಮಾಡಿಸೋಣ, ಸ್ಟಿಚಿಂಗ್ ಹಾಕ್ಸ್ಬಿಡೋಣ ಅಂತ. ಆದರೆ ಕರೆಕ್ಟಾಗಿ ಐತೆ, ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬಾಸು ನೋಡಿಲ್ಲ, ಒಂದು ಹಂಗೆ ಮಾಡಿದೆ, ಅವನು ಕರೆಕ್ಟಾಗಿ ಸ್ವಲ್ಪ ಲೂಸ್ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಕೊಟ್ಟಿಲ್ಲ ಅಲ್ಲ ಬಸ್ಸು. ಬೆಲ್ಟ್ ಬೇಡ ಕಣೋ, ನಾಳೆ ಸ್ಕೂಲಿಗೆ ಹಾಕಿ ಕಳಿಸ್ತೀನಿ. ಬೆಲ್ಟ್ ಹಾಕಿಲ್ಲ ಅಂತ ನೋಡಿ ಹಿಂಗೆ ಹಾಕೋತಾವ ನಾವು. ಬಟ್ ಸೊ ಬೇಡ ಮಗ್ನೆ, ನಾಳೆ ಸ್ಕೂಲ್ಗೆ ಹಾಕ್ಬಿಟ್ಟು ಕಳಿಸ್ತೀನಿ. ಕುತ್ಕೊಂಡೆ ನಿದ್ದೆ ಮಾಡ್ತೀಯ ಅಂತಲ್ ಬಸ್ ನೀನು? ಹೌದಾ, ನಾಳೆ ಸ್ಕೂಲ್ಗೆ ಹಾಕ್ಕೊಡ್ತೀನಿ, ಹೋಗಿ ಬಂದೆ. ಡ್ಯಾನ್ಸ್ ಮಾಡೋರು ಬನ್ನಿ ಇವಾಗ. ಬೇಡ ಬೇಡ ಮಾಡಬೇಡ. ವೃದ್ಧಿ ಒಬ್ಳೆ, ವೃದ್ಧಿ ಇಲ್ಲ ಅಂತ ತೋರಿಸು ವೃದ್ಧಿ. ಅದಕ್ಕೆ ಹಾಕ್ಬಿಟ್ಟು ಇಟ್ಟು ಬಿಡೋ, ಇಲ್ಲಿ ನಿಂತ್ಕೊಂಡು ಈ ಕಡೆ ಮಾಡ್ಕೊಳ್ಳೋ. ನಾನಲ್ಲೇ ನಿಂತು ಆಮೇಲೆ ವೃದ್ಧಿ ನಾಳೆ ಆ್ಯನ್ಯುವಲ್ ಡ್ಯಾನ್ಸು. ಸೊ ಅಲ್ಲಿ ತುಂಬ ಜನ ಇರ್ತಾರೆ, ತೋರ್ಸೋಕ್ಕಾಗತ್ತೆ ಇಲ್ಲ, ಅದಕ್ಕೆ ವೃದ್ಧಿ ಇವಾಗಲೇ ಪ್ರಾಕ್ಟೀಸು. ಅಷ್ಟೇ, ನೆಕ್ಸ್ಟ್ ಸಾಂಗ್ ಬರುತ್ತೆ ಬಿಡು ನಿನಗೆ. ಮಾಡು. ಬಾಸ್ ಇದು ಕ್ಯೂಟ್ ಸ್ಟಫ್ ನೋಡಿ ಹೇಗಿದೆ ಅಂತ ನನ್ನ ಮಗ ಫಸ್ಟ್ ಡ್ಯಾನ್ಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಯಾವುದಪ್ಪ ಸಾಂಗ್ ಅದು? ಆ ಸಾಂಗ್ ಅಲ್ಲ, ಬಾಸರೊತ್ತಿಗೆ 2 ಡೇಸ್ ಕಂಪ್ಲೀಟಾಗಿ ರಿಹರ್ಸಲ್ ಮಾಡಿಸಿದ್ದಾರೆ, ಹಾಗೆ ಪ್ರಾಕ್ಟೀಸ್ ಮಾಡಿಸಿ. ಸೊ ಇವಾಗ ಅವರು ಇಬ್ಬರು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ವೃದ್ಧಿಗೆ ಸ್ಟೆಪ್ಸ್ ಎಲ್ಲ ಮರ್ತು ಹೋಗ್ತಾ ಇತ್ತು. ಸೊ ಇವಾಗ ಚೆನ್ನಾಗಿ ಮಾಡ್ತಾಳೆ. ಕಂಪ್ಲೀಟ್ ಅವಳದು ಏನು ಸಾಂಗ್ ಇದೆ ಅದನ್ನು ಕರೆಕ್ಟಾಗಿ ಒಂದು ಸ್ಟೆಪ್ ಮಿಸ್ ಮಾಡ್ದಾಗ ಮಾಡ್ತಾ ಇದ್ದಾಳೆ. ಅದ್ರ ಜೊತೆಗೆ ನಮಗೆ ಸರ್ಪ್ರೈಸಿಂಗ್ ಅನಿಸಿದ್ದು, ಬಾಸು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನು ಫಸ್ಟ್ ಟೈಮ್ ಈ ಥರ ಡ್ಯಾನ್ಸ್ ಮಾಡ್ತಾ ಇರೋದು. ಸೊ ಅವ್ನಿಗೆ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ನಾನು ಮಾಡಲ್ಲ ಆ ಥರ ಹೇಳ್ತಿದ್ದ. ಸೊ ಇವಾಗ ಪರವಾಗಿಲ್ಲ, ರಿಹರ್ಸಲ್ ಎಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾನೆ. ಸೊ ಅದೆಲ್ಲ ನಾವು ಮುಗಿಸಿ ಅದಾದಮೇಲೆ ನಾವು ಮನೆ ಹತ್ರ ಬಂದ್ವು, ಹೊಸ ಮನೆ ಹತ್ರ. ಸೊ ಸ್ವಲ್ಪ ಕೆಲಸ ನಡೀತಾ ಇತ್ತು, ಹಾಗಾಗಿ ಬಂದ್ವು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮನೆ ಮೆಟ್ಲು ಮಾಡಿದ್ದು ಕರೆಕ್ಟಾಗಿರಲಿಲ್ಲ. ಸೊ ಹಾಗಾಗಿ ಆ ಮೆಟ್ಲನ್ನೆಲ್ಲ ನಾವು ಓಡಿಸ್ಬಿಟ್ಟಿದ್ವು. ಸೊ
ಟರ್ನಿಂಗಲ್ಲಿ ತುಂಬ ಒಂಥರ ಇಕ್ಕಟ್ಟು ಥರ ಅಲ್ಲಿ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ಫಿನಿಶಿಂಗ್ ಕೂಡ ಚೆನ್ನಾಗಿ ಬಂದಿರಲಿಲ್ಲ. ಅದನ್ನು ನಾವು ಮೊದಲಿಂದನೂ ಅವರಿಗೆ ಹೇಳ್ಕೊಂಡೇ ಬರ್ತಾಯಿದ್ವಿ, ಇಲ್ಲ ಇದು ಫಿನಿಶಿಂಗ್ ಕರೆಕ್ಟಾಗಿಲ್ಲ, ಬೇಡ ಇದು ತೆಗೆಸ್ಬಿಟ್ಟು ಮಾಡಿಬಿಡಿ ಅಂತ ನಾವು ಸ್ಟಾರ್ಟಿಂಗ್ ಅವ್ರಿಗೆ ಸ್ಟೆಪ್ಸ್ ಯಾವಾಗ ಮಾಡಿದ್ರು ಅವಾಗಿಂದನೂ ಹೇಳ್ತಾ ಇದ್ವು. ಬಟ್ ಅವರು ಇಲ್ಲ ಆಗುತ್ತೆ, ಇಲ್ಲ ಮಾಡ್ತೀವಿ, ಅದು ಟೈಲ್ಸ್ ಎಲ್ಲ ಹಾಕಿದ್ಮೇಲೆ ಫಿನಿಶಿಂಗ್ ಬರುತ್ತೆ ಅಂತ ಎಲ್ಲ ಹೇಳ್ತಾನೆ ಇದ್ರು. ಬಟ್ ಅದು ನಮಗೂ ಕೂಡ ಬೇಜಾರಿತ್ತು. ಸೊ ಮೆಟ್ಲಲ್ಲಿ ಹೀಗೆ ಮಾಡಾಕ್ಬಿಟ್ಟಿದ್ದಾರಲ್ಲ, ಚೆನ್ನಾಗಿ ಅದು ಫಿನಿಶಿಂಗ್ ಕರೆಕ್ಟಾಗಿಲ್ಲ ಅಂತ ಪ್ರತಿ ಸಲನೂ ನಾವು ಅದನ್ನು ಹೇಳ್ತಾನೆ ಇರ್ತಾ ಇದ್ವು. ಸೊ ಅವರು ಕೂಡ ಇಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ರು. ಫೈನಲ್ ನಾವು ಇಲ್ಲ ಇದನ್ನು ನೀವು ಸರಿನೇ ಮಾಡಬೇಕು, ಬೇಡ ಒಡೆದ್ಬಿಟ್ಟೇ ರೆಡಿ ಮಾಡಿ ಅಂತ ನಾವು ಇದು ಮಾಡಿದ್ವು. ಅದು ಹೋದಾಗೆಲ್ಲ ನಮ್ಗೆ ಅದೇ ಬೇಜಾರಾಗ್ತಾಯಿದ್ದು. ಇಷ್ಟೆಲ್ಲ ನಾವು ಕಟ್ಟಿ ಯಾವುದಾದ್ರೂ ಒಂದು ವಿಷಯ ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಅದಿದ್ದೂ ಹಾಗೆ ಕೊರಿತಾ ಇರುತ್ತೆ. ನಮಗೆ ಮನೆ ಹತ್ರ ಹೋದಾಗೆಲ್ಲ ಅದೇ ಫೀಲ್ ಆಗ್ತಾಯಿತ್ತು. ಮೆಟ್ಲು ಹತ್ಬೇಕಾರೆಲ್ಲ ಅಯ್ಯೋ ಇದು ಚೆನ್ನಾಗಿಲ್ಲ, ನಾವು ಎಷ್ಟೋ ಚೆನ್ನಾಗಿರೋದನ್ನ ಅಲ್ಲಿ ಇರ್ತೀವಿ, ಬಟ್ ಅದು ನಮ್ಮ ಮೈಂಡಿಗೆ ಫಸ್ಟ್ ಹೋಗ್ತಾಯಿತ್ತು, ಇದು ಚೆನ್ನಾಗಿ ಬಂದಿಲ್ಲ, ಇಲ್ಲಿ ಹತ್ಬೇಕಾದ್ರೆ ಮಿಸ್ಟೇಕ್ ಆಗಿದೆ ಇದು ಅಂತ. ಹಾಗಾಗಿ ಸೊ ಫೈನಲಿ ಅದು ಕೂಡ ಎಲ್ಲ ಒಡ್ಸಿದ್ದೀವಿ. ಇನ್ನು ಅದನ್ನು ರೆಡಿ ಮಾಡೋಕ್ಕೆ ಯಾರೋ ಬಂದಿಲ್ಲ, ಒಡೆದು ಹೋಗಿದ್ರು. ಸೊ ಅದು ಸೆಂಟ್ರಿಗೆ ಮಾಡೋದಕ್ಕೆಲ್ಲ ಮಾರ್ಕ್ ಮಾಡಿ ನಮ್ಮನ್ನು ಅದಕ್ಕೆ ಕರೆಸಿದ್ರು, ನೋಡ್ಕೊಳ್ಳಿ ಇಷ್ಟು ಬರುತ್ತೆ ಅಂತ ಎಲ್ಲ. ಸೊ ಮಾರ್ಕೆಲ್ಲ ಮಾಡಿ ತೋರಿಸಿದ್ರು. ಇವತ್ತು ಈ ಥರ ಯಾವಾಗ ಎಷ್ಟು ಮೆಟ್ಲು ಬರುತ್ತೆ, ಇವಾಗ ಯಾವ ಥರ ಬರುತ್ತೆ ಅನ್ನೋದನ್ನೆಲ್ಲ, ಯಾವ ಥರ ಮೆಟ್ಲು ಬರುತ್ತೆ ಅನ್ನೋದನ್ನು ಎಲ್ಲ ಹೇಳಿದ್ರು. ನನಗನ್ಸುತ್ತೆ ಒಂದೇ, ಸೊ ನಾವು ನಮ್ಮ ಕನಸಿನ ಮನೆನ ಒಂದೇ ಸಲ ಕಟ್ಟೋದು. ಸೊ ಅದನ್ನು ನಾವು ಎಲ್ಲೂ ಏನು ಮಿಸ್ಟೇಕ್ ಆಗದೆ ಇರೋ ಥರ, ಅದು ನಮಗೆ ಮೈಂಡಲ್ಲಿ ಉಳ್ಕೊಳ್ಳೋ ಥರ ಮಾಡ್ಕೋಬಾರ್ದು. ಅಲ್ಲಿಂದ ಅಲ್ಲೇ ಸರಿ ಮಾಡಿಕೊಂಡ್ರೆ ಒಳ್ಳೆಯದು. ಏಕೆಂದರೆ ಒಂದು ಮನೇನ ಒಂದು ಸಲ ಕಟ್ಟಿ ಆದಮೇಲೆ ಏನೂ ಮಾಡೋದಕ್ಕಾಗಲ್ಲ. ಈ ಚಿಕ್ಕ ಪುಟ್ಟ ಇವಾಗಲೇ ಒಂದು ಚೇಂಜಸ್ನ ಮಾಡಿಸ್ಕೊಂಡ್ರೆ ಸೊ ಅದು ನಮಗೆ ಲೈಫ್ ಟೈಮ್ ಆ ಗಿಲಿಟ್ ಇರಲ್ಲ. ಸೊ ಇದನ್ನು ನಾವು ಸರಿ ಮಾಡಿಸ್ಕೋಬೇಕಾಗಿತ್ತು ಅನ್ನೋ ಪೇಯ್ನ್ ಇರಲ್ಲ. ಹಾಗಾಗಿ ಸೊ ನಾವು ಕೂಡ ಅದನ್ನು ಇಲ್ಲ ಸ್ಟ್ರಾಂಗಾಗಿ ಇದು ರೆಡಿ ಮಾಡಲೇಬೇಕು, ಇದು ಈ ಥರ ಇದ್ದರೆ ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳಿ ಅದನ್ನು ರೆಡಿ ಮಾಡಿಸ್ಕೊಡ್ತಾ ಇದ್ದೀವಿ. ಸೊ ಫೈನಲ್ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಸೈಟ್ ಹತ್ರ ಎಲ್ಲ ಕ್ಲೀನಿಂಗ್ ಕೂಡ ನಡೀತಾ ಇತ್ತು. ಮುಂದೆ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ರಲ್ಲ, ಅದ್ರದ್ದೆಲ್ಲ ಪೀಸ್ ಎಲ್ಲ ಹಾಗಾಗಿ ಬಿದ್ದಿತ್ತು. ಸೊ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಅಲ್ಲಿಂದ ನಾವು ಈವ್ನಿಂಗ್ ಹಾಗೆ ಸೊ ಹಾಸ್ಪಿಟಲ್ಗೆ ಪಾಪು ನೋಡೋಕೆ ಹೋಗಬೇಕಾಗಿತ್ತು. ಸೊ ಹೊರಟು ಅಲ್ಲಿಂದ ಸೈಟ್ ಹತ್ರ ಸ್ವಲ್ಪ ಬೇಗನೆ ಬಿಟ್ಟು ಹೊರಟು ಹೋಗೋ ರೋಡಲ್ಲೇ ಸೊ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಎಳ್ನೀರು ಕುಡಿತಾ ಇದ್ವಿ. ನಾವು ಬೆಳಗ್ಗೆ ಬರಬೇಕಾದ್ರೆ ಚಪಾತಿ ಮತ್ತು ರೊಟ್ಟಿ ತಿಂದಿದ್ದು. ಬರಬೇಕಾದ್ರೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿದ್ದೆ, ಅದನ್ನು ತಿಂದಿದ್ದರಿಂದ ಹೆವಿ ದಾಹ ಆಗ್ತಾಯಿತ್ತು. ಸೊ ಹಾಗಾಗಿ ನೀರು ಕುಡಿದ್ರೂ ಅದು ಕಮ್ಮಿ ಆಗ್ತಾ ಇರಲಿಲ್ಲ. ಸೊ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿದ್ವು. ಸೊ ಈ ವೆದರ್ಗೆ ನೀರು ಕೂಡ ಜಾಸ್ತಿ ಕುಡಿಯೋಕ್ಕಾಗಲ್ಲ. ಸೊ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಚಳಿ ಜಾಸ್ತಿ ಇರೋ ಕಾರಣ ಬೆಂಗಳೂರಲ್ಲಿ ಸೊ ನೀರು ಇದೆಲ್ಲ ಜಾಸ್ತಿ ಹೋಗಲ್ಲ. ಅಟ್ಲೀಸ್ಟ್ ಈ ಥರ ಎಳ್ನೀರಾದರೂ ಕುಡಿದು ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ, ಹಾಗೆ ಡಿಹೈಡ್ರೇಟ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ಅಲ್ಲಿಂದ ನಾವು ಅವ್ರಿಗೆ ಫೋನ್ ಮಾಡಿಕೊಂಡು ಯಾವ ಹಾಸ್ಪಿಟಲು ಅಂತೆಲ್ಲ ತಿಳ್ಕೊಂಡು ಸೊ ನಾವು ನಾನು ಹಾಸ್ಪಿಟಲ್ಗೆ ಹೋದ್ವು. ಸೊ ಇಲ್ಲೇ ನಮಗೆ ನಿಯರೇ ಇತ್ತು ಹಾಸ್ಪಿಟಲು, ಬ್ಯಾಪ್ಟಿಸ್ಟ್ ಹಾಸ್ಪಿಟಲು. ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ ಇರ್ಬೋದೇನೋ. ಸೊ ಸೈಟ್ ಅದರದಿಂದ ಆಲ್ಮೋಸ್ಟು ಒಂದು 10 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಅಲ್ಲಿಂದ ಡೈರೆಕ್ಟಾಗಿ ಬಂದು ಸೊ ಬಾಣಂತಿ ಪಾಪುನೆಲ್ಲ ಮಾತಾಡಿಸ್ಕೊಂಡು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವು. ಆಲ್ಮೋಸ್ಟ್ 1 ಅವರ್ ನಾವು ಹಾಸ್ಪಿಟಲಲ್ಲೇ ಇದ್ವು. ಪಾಪನ ಎತ್ಕೊಂಡಿದ್ರೆ ನನಗೆ ಹಾಗೆ ಇಟ್ಕೊಂಡೇ ಇರಬೇಕು ಅನ್ನಿಸ್ತಾಯಿತ್ತು. ಕ್ಯೂಟಾಗಿದ್ದ ಅವನು ಕೂಡ. ಅಲ್ಲಿಂದ ಸೊ ಮನೆಗೆ ಒಂದು 9 o'clock ಆಗಿ ಬಂದಿದ್ವು. ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬಾಯ್.